ಬೆಂಗಳೂರಿನ ಗವಿಗಂಗಾಧರೇಶ್ವರ ಸನ್ನಿಧಾನದಲ್ಲಿ ಪ್ರತಿ ಮಕರ ಸಂಕ್ರಾಂತಿಯಂತೆ ಈ ಬಾರಿಯೂ ಬೆಳಕಿನ ವಿಸ್ಮಯ ನಡೆಯಿತು. ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸಿತು. ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ ಗವಿಪುರಂನಲ್ಲಿನ ಗವಿಗಂಗಾಧರೇಶ್ವರ ದೇಗುಲಕ್ಕೆ ಭಕ್ತ ಸಾಗರ ಹರಿದು ಸಂಜೆ 5:25ರ ಸುಮಾರಿಗೆ ಭಾಸ್ಕರನ ಕಿರಣ ಶಿವಲಿಂಗವನ್ನ ಸ್ಪರ್ಶಿಸಿತು. ಮೊದಲು ಗವಿಗಂಗಾಧರೇಶ್ವರನ ಪಾದವನ್ನ ಸೂರ್ಯ ಕಿರಣ ಸ್ಪರ್ಶಿಸಿತು. ಬಳಿಕ ಇಡೀ ಶಿವಲಿಂಗವನ್ನ ಭಾಸ್ಕರ ರಶ್ಮಿ ಚುಂಬಿಸಿತು. ಸೂರ್ಯ ರಶ್ಮಿ ಇದೆಲ್ಲ ಒಂದು ಕೌತುಕ ರೀತಿಯಲ್ಲಿ ನಡೆದಂತಹ ಒಂದಷ್ಟು ಚಿತ್ರಣ ಇವೆಲ್ಲವೂ ಕೂಡ. ಇದನ್ನ ವೀಕ್ಷಿಸೋದಕ್ಕಾಗಿಯೇ ಭಕ್ತಾದಿಗಳಿಗಾಗಿ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬೆಳಕಿನ ವಿಸ್ಮಯ ನೋಡೋದಕ್ಕೆ ದೇವಾಲಯದಲ್ಲಿ ಬಿಗ್ ಸ್ಕ್ರೀನ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಲಕ್ಷಾಂತರ ಭಕ್ತರು ಈ ವಿಸ್ಮಯದ ದರ್ಶನವನ್ನ ಪಡೆದರು. ಇದು ಬೆಂಗಳೂರಿನ ಗವಿಗಂಗಾಧರೇಶ್ವರನ ಸನ್ನಿಧಾನದಲ್ಲಿ ಇವತ್ತು ಭಾಸ್ಕರ ರಶ್ಮಿಯ ಒಂದು ಕೌತುಕ ಅಂತ ಹೇಳ್ಬೋದು, ಸೂರ್ಯ ರಶ್ಮಿಯ ಕೌತುಕ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಮಕರ ಸಂಕ್ರಾಂತಿಯಂದು ಇದೇ ರೀತಿಯಾದಂತಹ ಒಂದು ಕೌತುಕ ಅಲ್ಲಿ ಸಂಭವಿಸುತ್ತೆ. ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಸಮಯ ಇದು. ಸರಿಯಾದಂತಹ ಸಮಯ ಮುಂಚೆ ನಿಗದಿತ ಸಮಯವನ್ನ ಏನು ಅವ್ರು ಹೇಳಿರ್ತಾರೆ, ಅದೇ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಕೌತುಕ ಸಂಭವಿಸುತ್ತೆ. ಇನ್ನು ಈ ರೀತಿಯಾದಂತಹ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸಿ ಆನಂತರ ಮೊದಲು ಶಿವ ಪಾದವನ್ನ ಸ್ಪರ್ಶಿಸಿ ಆನಂತರ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಈ ಸಂದರ್ಭ ಸರಿಯಾಗಿ 5:25ರ ಸುಮಾರಿಗೆ ಇದು ಇವತ್ತು ನಡೀತು. ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ದೇವರ ಸನ್ನಿಧಾನಕ್ಕೆ ನೇರವಾಗಿ ತೆರಳಿ ಅಲ್ಲಿ ಈ ರೀತಿಯಾದಂತಹ ಒಂದು ಕೌತುಕವನ್ನು ವೀಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೇರಿದ್ರು. ಹೀಗಾಗಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿಕೊಳ್ಳಲಾಗಿತ್ತು. ಬಿಗ್ ಸ್ಕ್ರೀನ್ಗಳನ್ನು ಹಾಕಿ ನೇರವಾಗಿ ಅದನ್ನು ವೀಕ್ಷಿಸುವಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಇವತ್ತು ಮಾಡಿಕೊಳ್ಳಲಾಗಿತ್ತು.